ರಂಜಾನ್ ಯುಗಾದಿ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ ವಿತರಣೆ. ಹೌದು, ಗದಗ ತಾಲೂಕು ಮುಳುಗುಂದ ಪಟ್ಟಣದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸುಮಾರು 200 ಬಡ ಕುಟುಂಬಗಳಿಗೆ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ, ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಮಾಜಿ ಅಧ್ಯಕ್ಷ ಇಮಾಮ್ ಸಾಬ್ ಚೌಳಿಕಾಯಿ ದಿನಸಿ ಕಿಟ್ ವಿತರಿಸಿದರು. ನಂತರ ಅವರು ಮಾತನಾಡುತ್ತಾ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಸಂತೋಷದಿಂದ ಹಬ್ಬವನ್ನು ಆಚರಿಸಲು ಮನವಿ ಮಾಡಿದರು. ಸತತವಾಗಿ ಸುಮಾರು 6 ವರ್ಷಗಳಿಂದ ದಿನಸಿ ಕಿಟ್ ವಿತರಿಸುತ್ತಾ ಬಂದಿದ್ದೇನೆ. ಇದನ್ನು ಮುಂದುವರೆಸಿಕೊಂಡು ಹೋಗುತ್ತೇನೆ. ಹಿಂದೂ ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ತಿಳಿಸಿದರು. ಮುಸ್ಲಿಮ್ಸ್ ಆಗಲಿ ಎಲ್ಲರೂ ನಮ್ಮ ಇದು ವಾರ್ಡಿಂದ ಮತ್ತು ಬೇರೆ ಅಲ್ಲಿ ಮನೆಯಂತೆ ಬಂದು ಬೇರೆದವ್ರೂ ಬಂದು ಹೋಯ್ತಾರೆ. ಒಟ್ಟು 200 ಕಿಟ್ ವರ್ಷ ಒಂದೊಂದು 5-6 ವರ್ಷದಿಂದನೇ ನಾ ಕೊಟ್ಕೊಂತ ಬಂದೀನಿ. ಎಲ್ಲ ಸಮಾಜ ಈಗ ಪಾಡ್ಯ ಬಂದೈತಿ, ಹಿಂದೂ ಮಂದಿಗೆ ಅವ್ರಿಗೂ ಪಾಡ್ಯನೂ ಬರ್ತೈತಿ. ಇವು ನಮ್ಮ ಮಂದಿ ಆಗ ರಂಜಾನ 31ನೇ ತಾರೀಕಿಗೆ ರಂಜಾನ ಹಬ್ಬ ಐತಿ. ಅವತ್ತು ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಮಾಡೋಣ ಅಂಥೇಳಿ ನನ್ನ ಅಭಿಪ್ರಾಯದಿಂದ ಎಲ್ಲರಿಗೂ ಇದು 5-6 ವರ್ಷದಿಂದ ಕಿಟ್ ಬಡವರಿಗೆ ಕೊಡ್ತೀನಿ. ನಮ್ಮ ಹಂಗೆ ನಾವು ಹೆಂಗೆ ಮಾಡ್ತೀವಿ ಆ ಟೈಪ್ ಅವರು ಬಡವ್ರನ್ನು ಮಾಡಲಿ ಅಂಥೇಳಿ ನನಗೆ ದೇವರ ಶಕ್ತಿ ಕೊಟ್ಟಾನ. ಇನ್ನೂ ಇದಕ್ಕಿಂತ ಹೆಚ್ಚಿಗೆ ನಾನು ವರ್ಷ ಹೆಚ್ಚಿಂದ ಕೊಟ್ಕೊಂತ ಹೋಗಲಿ ಅಂಥೇಳಿ ಈ ಹೋದ ವರ್ಷ 150 ಮಾಡಿಸಿದ್ದೆ, ಈ ವರ್ಷ 200 ಕಿಟ್ ಕೊಡಾಕತ್ತೀನಿ. ಹಂಗೆ ಮುಂದೆ ಹೆಚ್ಚಿಂದ ಹೆಚ್ಚಿಗೆ ಕೊಟ್ಕೊಂತ ಹೋಗ್ತೀವಿ, ಕಡಿಮೆ ಮಾಡೋದಿಲ್ಲ ಅಂಥೇಳಿ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಏನು ನಿಮ್ಮಣ್ಣ ಶೇಖ್ ಅವರು ಕಿಟ್ ಕೊಡ್ತಿದ್ದಾರೆ. ಕಿಟ್ ಜೊತೆಯಾಗಿ ಅದೊಂದು ಏನೋ ಮತ್ತು ಚೀಲಗಟ್ಟೆ ಸತ್ಯನೂ ಕೊಟ್ಟಿದ್ದಾರೆ. ಅಂದ್ರೆ ಏನಿರ್ತಂದ್ರೆ ಅದೇ ಸಾಹುಕಾರ ಅಷ್ಟೇ ಮಾಡಬಾರ್ದು, ನನಗೆ ಚಲೋ ಸಂಪತ್ತು ದೇವರು ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಏನು ಮಾಡಲ್ಲ ಮುಳುಗುಂದ ಗ್ರಾಮಕ್ಕೆ ಕೊಡ್ತಾರಲ್ಲ, ಭಾಳ ಪುಣ್ಯದ ಕೆಲಸ. ಇಂಥ ಒಂದು ಹೆಮ್ಮೆ ಕೆಲಸ ಅವರು ಈಗಾಗಲೇ 80 ವರ್ಷದಿಂದ ಮಾಡಿಕೊಟ್ಟು ಬಂದಿದ್ದಾರೆ. ಅದ್ರ ಜೊತೆಗೆ ಇವತ್ತೇನು ಫಂಕ್ಷನ್ಗೆ ಕರೆದು ಊರ ಅಧ್ಯಕ್ಷರಿರ್ಬೋದು, ಆಮೇಲೆ ಆತ್ಮೀಯ ಸ್ನೇಹಿತರಿರ್ಬೋದು, ಆಮೇಲೆ ಪತ್ರಕರ್ತರು ಇರ್ಬೋದು, ಎಲ್ಲ ತಾಯಿಗಳು ಕರೆದು ಇವತ್ತು ಕಿಟ್ ಕೊಡ್ತಿದ್ದಾರಲ್ಲ, ಭಾಳ ಒಳ್ಳೆಯ ಕೆಲಸ. ಯಾಕಂದ್ರೆ ನೋಡಿರಿ, ಅವರು ನಾವು ಏನು ಇವತ್ತು ನಮ್ಮ ಶ್ರೀಮಂತಿಕೆ ಇರ್ತೈತಿಲ್ಲ, ಅದರಲ್ಲಿ ಎಷ್ಟೋ ನಾವು ಇವತ್ತು ₹1 ದುಡಿದ್ರೆ 10 ಪೈಸೆ ದಾನ ಮಾಡೋದು. ಆ ದಾನನ ದರಸಲನೂ ಇಮ್ಮಣ್ಣ ಶೇಖ್ ಅವ್ರು ಮಾಡ್ತಿದ್ದಾರೆ, ಅವ್ರ ಕುಟುಂಬದವರೇ ಮಾಡ್ತಿದ್ದಾರೆ. ಅಂದ್ರೆ ಇದು ದರಸಲನೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಮುಳುಗುಂದ ಒಂದೇ ವಾರ್ಡ್ ಅಲ್ಲ, ಅವ್ರು ಮುಳುಗುಂದಾಗ ಅವ್ರ ವಾರ್ಡ್ ಇಷ್ಟು ಎಲ್ಲರಿಗೂ ಕೂಡ ಸಂಬಂಧಪಡ್ತೈತಿ. ಅದಕ್ಕೆ ಎಲ್ಲ ವಾರ್ಡ್ನಾಗೂ 10 ಕಿಟ್ ಆಗಲಿ 5 ಆಗಲಿ ತಮ್ಮ ಎಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ ಅದನ್ನು ಮುಂದಿನ ಸಲಕ್ಕೆ ವಾರ್ಡ್ ಎಲ್ಲರಿಗೂ ಕೊಡಲಿ ಅಂತೇಳಿ ನಿಮ್ಮಣ್ಣವ್ರು ಇನ್ನೂ ಹೆಚ್ಚಿನ ದೇವರ ದಾಲ್ಮಕ್ ಕೂಡ ಅವಾರ್ಡದಿಂದ ಅವರು ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಡಲಿ, ಬಾಲಿನ ಮಾನಸಿಕಗಳನ್ನು ಕೇಳಿಕೊಂಡು ನಾನು ಕರೆದು 2 ಮಾತು ಮಾತಾಡ್ತೀನಿ.